ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಅಂದಂಗೆ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ, ನಾನು ಮನೋಜ್ ಅವರು ಮಡಿಕೇರಿಗೆ ಹೋಗೋಣ ಅಂತ ಅಂದ್ಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ಮಾರ್ನಿಂಗ್ 4 o'clock ನಾವಿವಾಗ ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಸೋನುನಲ್ಲಿ ಬಿಟ್ಟು, ಸೋನು ಇವಾಗ ನಮ್ಮ ಜೊತೆನೇ ಇದ್ದಾಳೆ. ಸೋನುನ ನಮ್ಮಮ್ಮನ ಮನೇಲಿ ಬಿಟ್ಬಿಟ್ಟು ನಾವು ಈಗ ಮಡಿಕೇರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವಿವಾಗ ಸೋನುನ ನಮ್ಮಮ್ಮನ ಮನೇಲಿ ಬಿಟ್ಟಾಯಿತು. ನಾವು ನಮ್ಮಮ್ಮನ ಮನೆಗೆ ಹೋದಾಗ ಆಲ್ರೆಡಿ 4:30 ಆ ಥರ ಆಗಿತ್ತು. ಅಲ್ಲಿಂದ ನಾವು ಹೊರಟಾಗ 4:45 to 4:50 ಆ ಥರ ಆಗಿತ್ತು. ನಾವು ಬೇಗನೆ ಹೋಗೋಣ ಅಂತ ಹೇಳಿ ಅರ್ಲಿ ಮಾರ್ನಿಂಗೆ ಮನೆ ಬಿಟ್ಟಿದ್ವಿ. ಮತ್ತು ನಾವು ಅರ್ಲಿ ಮಾರ್ನಿಂಗೆ ಹೊರಟಿರೋದ್ರಿಂದ ಶಾಪ್ ಆಗಿರಲಿ, ಜನ ಆಗಿರಲಿ ಯಾರೂ ಜಾಸ್ತಿ ಇರಲಿಲ್ಲ. ಶಾಪೆಲ್ಲ ಕ್ಲೋಸ್ ಆಗಿತ್ತು. ಮತ್ತು ಲೈಟಾಗಿ ಬೇರೆ ರೈನ್ ಬರ್ತಾ ಇತ್ತು. ನಾವು ರೈನ್ ಬರ್ತಾ ಇದೆ ಅಂತ ಏನು ನಿಲ್ಲಲಿಲ್ಲ, ಹೊರಟು ಬಿಟ್ವಿ ಅಲ್ಲಿಂದ. ಸರಿ ಆಯಿತು ಅಂತ ಆನ್ ದಿ ವೇಲ್ ಹೋಗುವಾಗ ಟೀ ಅಥವಾ ಕಾಫಿ ಈ ಥರ ಏನಾದರೂ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಶಾಪ್ ಸಿಕ್ತು. ಅಲ್ಲೇ ನಿಲ್ಲಿಸಿ ಕಾಫಿ ಆರ್ಡರ್ ಮಾಡಿದ್ವಿ. ಮನೋಜ್ ಮತ್ತು ನಾನು ಇಬ್ಬರೂ ಕಾಫಿನೇ ತೊಗೊಂಡ್ವಿ. ಮಾರ್ನಿಂಗ್ಗೆ ಟೀ ಬೇಡ ಅಂತ ಹೇಳಿ ಕಾಫಿನೇ ಆರ್ಡರ್ ಮಾಡಿದ್ವಿ. ಮನೋಜ್ ಅವ್ರು ಮತ್ತು ನಾನು ಕಾಫಿ ಕುಡಿದು ಅಲ್ಲಿಂದ ಮತ್ತೆ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2-ವೀಲರಲ್ಲಿ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನಾವು ಒಂದು 10 o'clock ಅಷ್ಟರೊಳಗಡೆ ಮಡಿಕೇರಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆಯೇ ನಾವು ಹೊರಟ್ವಿ. ಯಾಕೆಂದರೆ ಮಾರ್ನಿಂಗ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ, ಬಿಸಿಲೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಆಗ ಅಂದ್ಕೊಂಡಿದ್ವಿ. ಮತ್ತು ಒಂದು 9 o'clock 8:30 ಆ ಥರ ಅರಕಲಗೂಡಿಗೆ ಹೋದ್ವಿ. ಅಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಅಲ್ಲ. ಸೊ ಅರಕಲಗೂಡಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಶ್ರೀ ನಂಜುಂಡೇಶ್ವರ ಹೋಟೆಲ್ ಅಂತ ಇತ್ತು. ಆ ಹೋಟೆಲ್ ಹತ್ರ ಸ್ಟಾಪ್ ಕೊಟ್ವಿ. ಅಲ್ಲಿ ಯಾವುದೂ ಅಷ್ಟು ಹೋಟೆಲ್ಸ್ ನಾನು ನೋಡಲಿಲ್ಲ. ಅಂದರೆ ಚಿಕ್ಕ ಹೋಟೆಲ್ಸ್ ಇತ್ತು, ಅಂದರೆ ಸಿಟ್ಟಿಂಗ್ ಈ ಥರ ಪ್ಲೇಸ್ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಸರ್ಕಲ್ ಹತ್ರ ಇರೋವಂತಹ ಹೋಟೆಲ್ ಹತ್ರನೇ ನಾವು ಸ್ಟಾಪ್ ಕೊಟ್ಟಿದ್ವಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ನಾನು ಇಲ್ಲಿ ಟೊಮೊಟೊ ರೈಸ್ ಬಾತ್ ಆರ್ಡರ್ ಮಾಡಿದ್ದೆ, ಮತ್ತು ಮನೋಜ್ ಅವರು ಇಡ್ಲಿ ವಡೆ ಆರ್ಡ್ರ್ ಮಾಡಿದರು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೈಸಲ್ಲಿ ಪಲಾವ್ ಆಗಿರಲಿ ಈ ಥರ ಏನೂ ಇಷ್ಟ ಆಗಲ್ಲ. ಬಟ್ ಇಲ್ಲಿ ನನಗೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೆ ಇಷ್ಟನೂ ಆಯಿತು. ಬಟ್ ಮನೋಜ್ ಅವರಂತೂ ಇಷ್ಟಪಡಲೇ ಇಲ್ಲ. ಅಂದರೆ ಅಷ್ಟಕ್ಕಷ್ಟೇ ಫುಡ್ ಅಂತ ಈ ಥರ ಹೇಳ್ತಾಯಿದ್ರು. ಅವರು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ರಲ್ಲ, ಮೋಸ್ಟ್ಲಿ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಓಕೆ. ಬಟ್ ನನಗಿಲ್ಲಿ ತುಂಬ ಇಷ್ಟ ಆಯಿತು. ನಾವು ಅಲ್ಲಿಂದ ಬೇಗ ತಿಂಡಿ ತಿಂದ್ಬಿಟ್ಟು ಹೊರಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ತುಂಬ ಬಿಸಿನೇ ಇತ್ತು, ಆದರೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಬೇಗ ತಿಂದು ಹೊರಡೋಣ, ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ಟಿಫನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮತ್ತು ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ನಾವು ಕುಶಾಲನಗರಕ್ಕೆ ಹೋಗಬೇಕಿತ್ತು. ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಅಲ್ವಾ, ಸೊ ಅಲ್ಲಿಗೆ ನಾವು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟೇ ಅಂದ್ಕೊಂಡಿದ್ವಿ. ಅಂದರೆ ನಾವು ಆನ್ ದ ವೇ ಹೋಗುವಾಗ ಯಾವ್ಯಾವ ಪ್ಲೇಸಸ್ ನೋಡೋ ಥರ ಇರುತ್ತೆ ಆ ಪ್ಲೇಸಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ, ನಾನು ಮತ್ತು ಮನೋಜ್ ಅವರು. ಹಾಗೆಯೇ ನಾವು ಹೊರಟ್ವಿ ಅದೇ ಥರ ಪ್ಲ್ಯಾನಿಂಗಲ್ಲಿ. ಸೊ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಗೋಲ್ಡನ್ ಟೆಂಪಲ್ಗೆ ನಾವು ಹೊರಟಾಗ ಆಲ್ರೆಡಿ ಒಂದು 10 o'clock ಆ ಥರ ಆಗಿತ್ತು. ಮತ್ತು ಮಾರ್ನಿಂಗೆ ಹೋಗ್ತಾ ಇದ್ದಿದ್ದರಿಂದ ಅಷ್ಟು ಬಿಸಿಲಿರಲಿಲ್ಲ. ಸೊ ಬೇಗನೆ ಟ್ರಾವೆಲ್ ಮಾಡೋಕ್ಕೆಲ್ಲ ಈಸಿ ಆಯಿತು. ಮತ್ತು ವೆಹಿಕಲ್ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ನಾವು ಅಲ್ಲಿಗೆ ಹೊರಟ ಮೇಲೆ ತುಂಬ ಜನ ಟೂರಿಸ್ಟ್ ಬರ್ತಾ ಇರೋದನ್ನ ನೋಡಿದ್ವಿ. ನಾವು ಹೋಗಿದ್ದು ವೀಕ್ ಡೇಸೇ, ಬಟ್ ಆದ್ರೂ ತುಂಬ ಜನ ಇದ್ದರು. ಮತ್ತು ನಾನು ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡಿದ್ದು ಇದೇ ಫಸ್ಟ್ ಟೈಮು. ಎಲ್ಲಿ ಗೊತ್ತಿಲ್ಲ, ಎಲ್ಲ ಓಡಾಕ್ತಾರೆಲ್ಲ ಒಂದೇ ಸತಿ ಗುಂಡ್ ಅನಿಸ್ಬೇಕಲ್ಲ.
ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಮತ್ತು ನಾವು ಹೋದಾಗ ಅಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಪ್ರೇಯರ್ ಏನೋ ಸ್ಟಾರ್ಟ್ ಮಾಡ್ತಾ ಇದ್ರು. ನಾವು ಗೋಲ್ಡನ್ ಟೆಂಪಲ್ನ ನೋಡಿಕೊಂಡು ಕುಶಾಲನಗರದಿಂದ ಮಡಿಕೇರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಆನ್ ದ ವೇ ದುಬಾರೆ ಪ್ಲೇಸ್ ಸಿಗುತ್ತಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಏನಪ್ಪ ಅಂದರೆ ನಾವು ಆನೆಗಳನ್ನ ನೋಡ್ಬೋದು. ಮತ್ತು ಎಷ್ಟು ಆನೆ ಇರುತ್ತೆ ಏನು ಅಂತ ನನಗಂತೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇಲ್ಲಿ ಬೋಟ್ ಫೆಸಿಲಿಟೀಸು ಇತ್ತು. ಅಂದರೆ ನಾವು ಇಲ್ಲಿಂದ ಈ ದಡದಿಂದ ಆ ಕಡೆಗೆ ಹೋಗ್ಬೇಕಿತ್ತು. ಆನೆ ಇರೋದೆಲ್ಲ ಆ ಕಡೆ ಪ್ಲೇಸಲ್ಲಿ. ಸೊ ವಾಕಿಂಗ್ ಫೆಸಿಲಿಟೀಸು ಇತ್ತು ಮತ್ತು ಬೋಟ್ ಫೆಸಿಲಿಟೀಸು ಇತ್ತು. ನಾನು ಮನೋಜ್ ಅವ್ರಿಗೆ ಹೇಳಿದೆ ಬೋಟಲ್ಲಿ ಏನು ಹೋಗೋದು ಬೇಡ, ಸೊ ವಾಕಲ್ಲೇ ಹೋಗೋಣ ಅಂತ. ಸೊ ನಾವಿಬ್ಬರು ಹಾಗೆ ವಾಕಿಂಗಲ್ಲೇ ಹೊರಟ್ವಿ ನೀರೊಳಗಡೆ. ಅದು ನೀರೊಳಗಡೆ ಹೋಗೋದ್ರಿಂದ ತುಂಬ ಒಂಥರ ಖುಷಿ ಆಗ್ತಾ ಇತ್ತು ಮನಸ್ಸಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರೋ ಒಬ್ಬರು ನಾನು ಅನ್ಕೊತಾ ಇದ್ದೆ ಯಾಕೆ ಎಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದ್ದಾರೆ ಅಂತ, ಏನಂತ ಡೇಂಜರಸ್ ಪ್ಲೇಸ್ ಏನಲ್ವಲ್ಲ ಅಂತ. ಬಟ್ ಯಾರೋ ಒಬ್ಬರು ನಿಜವಾಗ್ಲೂ ಅಲ್ಲಿ ಬಿದ್ದು ತುಂಬ ಹೇಟ್ ಮಾಡ್ಕೊಂಡಿದ್ರು. ಯಾಕೆಂದರೆ ತುಂಬಾ ಬ್ಲೀಡಿಂಗ್ ಹೋಗಿತ್ತು ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಸೈಡ್ ಹೋದರೆ ಅಥವಾ ಏನಾದರೂ ಈ ಥರ ಪ್ಲೇಸಸ್ಗೆ ನೀವು ಹೋದರೆ ಆದಷ್ಟು ಸೇಫಾಗಿರಿ ಅಂತಲೇ ಹೇಳ್ತೀನಿ. ನೀವು ಈ ಥರ ಏನಾದರೂ ಟೂರಿಸ್ಟ್ ಪ್ಲೇಸ್ಗೆ ಹೋದರೆ ಆದಷ್ಟು ಕೈಲಿ ಕ್ಯಾಶ್ನ ಇಟ್ಕೊಂಡಿರಿ. ಯಾಕೆಂದರೆ ಇಲ್ಲೆಲ್ಲ ಫೋನ್ಪೇ ಅಲೋ ಇಲ್ಲ. ಎಷ್ಟೊಂದಿದೆ, 1 2 3 4 ಅಲ್ಲಿ ನೋಡಲ್ಲಿ. ನಾನು ಇವತ್ತು ಇಷ್ಟು ದೊಡ್ಡ ಎಲಿಫೆಂಟ್ ಹತ್ರದಿಂದ ನೋಡ್ತಾ ಇರೋದು. ನೋಡ್ತೀವಿ ಬಂಗಾರ ಪಾಪ ಕರ್ಕ ಬಂದಿದೆ ಬೂಬು ವಿಡಿಯೋ ಕಾಲ್ ಮಾಡ್ತೀನಿ. ಇಲ್ಲಿದೆ ಬಾಪುಟ್ಟಿ ಇರು ಇದು ಯಾವಕ್ಕೂ ಸ್ನಾನ ಮಾಡಿ
ಮತ್ತು ನಾವಿಲ್ಲಿ ಹೋದಾಗ ಈ ಆನೆಗೆ ಸ್ನಾನ ಮಾಡಿಸಿ ಅದ್ರ ಪ್ಲೇಸಿಗೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಮೇಲ್ಗಡೆ. ಅಂದರೆ ಅಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ ಅಲ್ಲಿ ನೀರಿದೆ ಅಲ್ಲ, ಸೊ ಅಲ್ಲಿಗೆ ಕರ್ಕೊಂಡೋಗಿ ಇದಕ್ಕೆಲ್ಲ ಸ್ನಾನ ಮಾಡಿಸ್ತಾರೆ ಆನೆಗಳಿಗೆಲ್ಲ. ನಾನಂತೂ ಈ ಥರ ಎಲ್ಲ ನೋಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಾನು ಯಾವತ್ತೂ ಈ ಥರ ಹತ್ರದಿಂದ ನಾನಂತೂ ಆನೆಗಳನ್ನ ನೋಡಿರಲಿಲ್ಲ. ಆಮೇಲೆ ಇಲ್ಲಿ ಒಂದು ಎಲಿಫೆಂಟ್ನ ಕಾಡಿಂದ ತೊಗೊಂಬಂದಿದ್ರಂತೆ, ಒನ್ ಮಂತ್ ಆ ಥರ ಆಗಿದೆ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಮರ ಎಲ್ಲ ಇಟ್ಟಿದ್ದಾರಲ್ಲ, ಅದು ಏನಂತ ಅಂದರೆ ಆನೆನ ಅದರೊಳಗಡೆ ಕೂಡಾಕಿ ಆನೆ ಪಳಗಿಸ್ತಾರಂತೆ. ಅಂದರೆ ಕಾಡಿಂದ ಬಂದಿರುತ್ತಲ್ವ, ಸೊ ಅದನ್ನು ಪಳಗಿಸೋಕ್ಕೆ ಈ ಥರ ಅದರೊಳಗಡೆ ಹಾಕ್ಬಿಟ್ಟು ಅದನ್ನೇ ಕೂಡಾಕಿರ್ತಾರಂತೆ. ಮೀನ್ಸ್ ಆ ಥರ ಮಾಡಿಬಿಟ್ಟು ಅದನ್ನು ಪಳಗಿಸ್ತಾರೆ ಅಂತ ಹೇಳ್ತಾಯಿದ್ರು. ಮತ್ತು ಈ ವಯರ್ ನೋಡಿದಿರಲ್ಲ, ಈ ವಯರ್ದು ಏನಂದರೆ ಫನ್ನಿ ಥಿಂಗ್ಸು, ಅದು ಬಂದು ಶಾಕ್ ಹೊಡಿಯುತ್ತೆ ಯಾರಾದರೂ ಮುಟ್ಟಿದ್ರೆ, ಅಂದರೆ ಲೈಟಾಗಿ ಶಾಕ್ ಹೊಡಿಯುತ್ತೆ. ಹೇಳ್ತಾಯಿದ್ರು ಅಲ್ಲಿರೋರು, ಅದು ಟಚ್ ಮಾಡಿಬಿಡಿ ಶಾಕ್ ಹೊಡಿಯುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿರೋರೆಲ್ಲ ಅವ್ರು ಹೇಳಿದ್ರು ಹೋಗಿ ಅದನ್ನು ಟಚ್ ಮಾಡ್ತಾನೆ ಇದ್ದರು ಮತ್ತು ಶಾಕ್ ಹೊಡಿಸ್ಕೊತಾನೆ ಇದ್ದರು. ನನಗಂತೂ ನಗು ಬರ್ತಾಯಿತ್ತು. ಮತ್ತು ನಾವು ಅಲ್ಲಿಂದ ಹೊರಟ ಮೇಲೆ ನಾವು ರೂಮ್ ಏನು ಬುಕ್ ಮಾಡಿದ್ವಿ ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾವೀಗ ಹೊರಟಿದ್ದೀವಿ. ಮತ್ತು ದುಬಾರೆಯಿಂದ ಒಂದು 50 ಕಿಲೋಮೀಟರ್ ಆ ಥರ ಇತ್ತು. ಸೊ ನಾವು ಬುಕ್ ಮಾಡಿದಂತಹ ರೂಮ್ಗೆ ನಾವು ಅಲ್ಲಿಂದ ಹೊರಟಾಗ ಅರೌಂಡ್ 12:30 to 1 o'clock ಆ ಥರ ಆಗಿತ್ತು. ಮತ್ತು ಅಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೇಚರ್ ಇರ್ಬೋದು, ಮತ್ತು ಅಲ್ಲಿ ಇರೋರೆಲ್ಲ ಒಂಥರ ಈ ವೆದರ್ಗೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ತುಂಬ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಈ ಥರ ಸಖತ್ ಇಷ್ಟಪಡ್ತೀನಿ ನೇಚರ್ ಅಂತ ಅಂದರೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ಹೇಳ್ತಾ ಇದ್ದೆ, ಮನೋಜ್ ಅವ್ರದ್ದು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇದ್ದಿದ್ದು, ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅಂತ. ಬಟ್ ನಾನು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೆ. ಮತ್ತು ಮಧ್ಯಾಹ್ನ ಆಗಿದ್ದರಿಂದ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಅಂತ ಬಂದ್ವಿ, ಅಂದರೆ ರೂಮ್ ಪಕ್ಕದಲ್ಲೇ ಇರೋಂಥ ಹೋಟೆಲ್ಗೆ. ಮತ್ತು ಇದು ಏನು ನೋಡ್ತಾ ಇದ್ದೀವಿ, ಇದು ಗ್ಲಾಸ್ ಬ್ರಿಡ್ಜ್ ಅಂತ ಒಂದು ಪ್ಲೇಸ್. ಇದು ಆ್ಯಕ್ಚುಲಿ ತುಂಬ ದೂರ ಏನಿಲ್ಲ, ಇದು ನನಗೇನು ಇಲ್ಲಿಗೆ ಹೋಗಬೇಕು ಅಂತ ಅನಿಸ್ಲಿಲ್ಲ. ಬಟ್ ಮನೋಜ್ ಅವ್ರು ಹೇಳ್ತಾಯಿದ್ರು ಇಲ್ಲ ಹೋಗೋಣ ಅಂತ. ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಅದೇನು ಅಂತ ವರ್ತ್ ಅಂತ ಅನ್ನಿಸ್ಲಿಲ್ಲ. ತುಂಬ ಚಿಕ್ಕದು ಅದು ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವೀಗ ಹಬ್ಬಿ ಫಾಲ್ಸ್ ಅಂತ ಏನಿದೆ ಆ ಫಾಲ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಮತ್ತು ಏನಪ್ಪ ಅಂದರೆ ಇದು ನಾವು ಟಿಕೆಟ್ ತೊಗೊಂಡ್ವಾ, ಅಲ್ಲಿಂದ ಒಂದು 500-700 ಮೀಟರ್ಸೇ ಇರ್ಬೋದು ಅಂತ ಅನಿಸುತ್ತೆ. ನಾವು ಇಲ್ಲಿಂದ ಹೊರಡುವಾಗ ಏನು ಅಂತ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಸ್ಟೆಪ್ಸ್ ಕೆಳಗಡೆ ಇಳಿಯೋದ್ರಿಂದ ಏನು ಅನ್ನಿಸ್ಲಿಲ್ಲ. ಬಟ್ ಆ ಕಡೆ ರಿಟರ್ನ್ ಬರುವಾಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಪ್ಲೇಸಿಂದ ಈ ಫಾಲ್ಸ್ವರೆಗೂ ಹೋಗೋವರೆಗೂ ಒಂದು 1/2 ಕಿಲೋಮೀಟರ್ ವಾಕ್ ಮಾಡಬೇಕಿತ್ತು. ಅಲ್ಲಿಗೆ ಹೋದ್ಮೇಲಂತೂ ತುಂಬ ವೀವ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಹೇಗಿದೆ ವೀವ್ ಅಂತ. ನಾವು ಹೋದಾಗ ಅಷ್ಟು ಇನ್ನೂ ಜಾಸ್ತಿ ಬರುತ್ತಂತೆ ನೀರು, ನಾವು ಹೋದಾಗ ಇಷ್ಟೇ ಬರ್ತಾ ಇದ್ದಿದ್ದು. ಆ ಕಡೆ ಎಲ್ಲ ನೀರು ಬರುತ್ತೆ ಅಂತ ಹೇಳ್ತಾಯಿದ್ರು ಮನೋಜ್ ಅವರು. ನಾನು ಇದೇ ಫಸ್ಟ್ ಟೈಮ್ ಈ ಫಾಲ್ಸ್ನ ನೋಡ್ತಾ ಇದ್ದಿದ್ದು. ಮತ್ತು ತುಂಬ ಜನನೂ ಬಂದಿದ್ದರು. ಮತ್ತು ಮೊದಲು ಆ ಫಾಲ್ಸ್ ಹತ್ರ ಅಂದರೆ ಅದು ನೀರುವರೆಗೂ ಹೋಗ್ಬೋದು ಅಂತ ಏನೋ ಹೇಳ್ತಾಯಿದ್ರು. ನನಗೆ ಅಷ್ಟು ಗೊತ್ತಿಲ್ಲ, ಮನೋಜ್ ಅವ್ರ ಹತ್ರ ಹೇಳ್ತಾಯಿದ್ರು ಮೊದಲೆಲ್ಲ ನೀರು ಹತ್ರ ಹೋಗೋಕ್ಕೆ ಪರ್ಮಿಷನ್ ಇತ್ತು, ಇವಾಗೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ. ಜನ ಅಲ್ಲಿ ಹತ್ರಕ್ಕೂ ಹೋಗದೆ ಇರೋ ಥರ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಮತ್ತು ಎಲ್ಲರೂ
ಸೆಲ್ಫಿ ತೊಗೊಳೋದ್ರಲ್ಲಿ ಫೋಟೋ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿದ್ದರು. ನಾವು ಅಂದ್ಕೊತಾ ಇದ್ದೀವಿ ಓಕೆ ನಾವು ತೊಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ಮನೋಜ್ ಅವರು ವೀಡಿಯೋಸ್ ಮತ್ತು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಯಾಕೆಂದರೆ ಚೆನ್ನಾಗಿ ಅದು ಪ್ಲೇಸ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಅಲ್ಲ, ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ನಾವು ಫೋಟೋಸು ಸೆಲ್ಫೀಸ್ ಈ ಥರ ಎಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜು ಸ್ವಲ್ಪ ಮುರಿದೋಗ್ಬಿಟ್ಟಿತ್ತು. ಆ ಕಡೆ ಹೋಗೋಕ್ಕೆಲ್ಲ ದಾರಿ ಇತ್ತು ಅಂತ ಅನಿಸುತ್ತೆ ಮೊದಲೆಲ್ಲ. ಬಟ್ ನಾವು ಹೋದಾಗ ಆ ಪ್ಲೇಸ್ ಏನಿದೆ, ಆ ಬ್ರಿಡ್ಜ್ ಏನಿದೆ ಅದು ಕಂಪ್ಲೀಟಾಗಿ ಮುರಿದೋಗಿತ್ತು ಅಂತಲೇ ಹೇಳ್ಬೋದು, ಯಾರೂ ಹೋಗೋಕ್ಕಾಗದೇ ಇರೋ ಥರ. ಮತ್ತು ಅಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತಾರೆ, ಮೀನ್ಸ್ ಹೋಗೋಕ್ಕೆ ಬಿಡೋದಿಲ್ಲ. ಆ ಕಡೆ ಎಲ್ಲ ನೋಡ್ಕೊತಾ ಇರ್ತಾರೆ, ಯಾರಾದರೂ ಏನಾದರೂ ಮಿಸ್ ಆಗಿ ಬಿದ್ದುಬಿಟ್ರೆ ಅಂತ ಅಲ್ಲಿ ನೋಡ್ಕೊತಾ ಇರ್ತಾರೆ ಸ್ವಲ್ಪ ಜನ. ಒಬ್ಬರಾದರೂ ಇರ್ತಾರೆ ಅಲ್ಲಿ ನೋಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ಹಟ್ ಥರ ಇತ್ತು ಫಾಲ್ಸ್ ಹತ್ರನೇ. ಸೊ ಆ ಫಾಲ್ಸ್ ಮೇಲೆ ಈ ಹಟ್ ಮೇಲೆ ಹೋಗಿ ನೋಡೋ ಥರನೂ ಪ್ಲೇಸ್ ಇತ್ತು. ಅಂದರೆ ಇನ್ನೂ ಅಲ್ಲೇನಾದರೂ ತುಂಬ ಕ್ರೌಡ್ ಇತ್ತು ಅಂತ ಅಂದರೆ ಇಲ್ಲಿ ಮೇಲ್ಗಡೆ ಬಂದು ನೋಡೋ ಥರ ಅಂತಲೂ ಈ ಥರ ಪ್ಲೇಸ್ ಮಾಡಿದ್ರು. ಅಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಂದರೆ ತಲಕಾವೇರಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೊರಟ್ವಿ. ತಲಕಾವೇರಿಗೆ ಹೋಗುವಾಗ ಒಂದು ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ ನೇಮ್ ಬಂದು ಭಾಗಮಂಡಲ ಅಂತ ಏನೋ ಬರುತ್ತೆ. ಆ ಟೆಂಪಲ್ಗೆ ಹೋಗಿನೇ ಹೋಗಬೇಕು ಅಂತ ಏನೋ ಹೇಳ್ತಾರೆ. ಸೊ ಅದಕ್ಕೆ ನಾವು ಆ ಟೆಂಪಲ್ಗೆ ಹೋಗ್ಬಿಟ್ಟೆ ನಾವು ತಲಕಾವೇರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮನೋಜ್ ಅವರು ಇವಾಗ ಹೊರಟ್ವಿ. ಇದೇ ಆ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿದ್ದು ತಲಕಾವೇರಿಗೆ. 6ಗೆಲ್ಲ ತಲಕಾವೇರಿ ಟೆಂಪಲ್ ಏನಿದೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಬೇಗ ಹೊರಟ್ವಿ. ಇದೇನಿದೆ ಇದೆ ತಲಕಾವೇರಿ. ಆಲ್ಮೋಸ್ಟ್ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾವು ತಲಕಾವೇರಿ ಎಲ್ಲ ನೋಡಿಕೊಂಡು ನಾವು ಬುಕ್ ಮಾಡಿದಂಥ ರೂಮಿಗೆ ಬಂದ್ವಿ. ಮತ್ತು ತುಂಬ ಟಯರ್ಡ್ ಆಗಿತ್ತು ಅಂತ ಹೇಳಿ ರೂಮಿಗೆ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.